ಧರ್ಮವನ್ನು ಈ ದೇಶವನ್ನು ಉಳಿಸಿದರು. ಆದರೆ ಈಗೇನು ಧರ್ಮ ಒಡ್ಯಾಕೆ ಹೊಂಟಾರಲ್ಲ ನಿರ್ದಯಿಗಳಿವರು, ಇವರಿಗೆ ತುಂಬ ಜನ ಬೇಡ್ಕೊಂಡ್ರು, ದಯವಿಟ್ಟು ಈ ಪಾಪದ ಕೆಲಸ ಮಾಡಬೇಡ್ರಿ, ಇದನ್ನು ಮಾಡಬೇಡ್ರಿ, ಇದರಿಂದ ಸಮಾಜಕ್ಕೆ ಒಳ್ಳೇದಾಗೋದಿಲ್ಲ. ಯಾವ ವೀರಶೈವ ಲಿಂಗಾಯತ ಸಮಾಜಕ್ಕೂ ಒಳ್ಳೇದಾಗೋದಿಲ್ಲ, ಹಿಂದೂ ಸಮಾಜಕ್ಕೂ ಒಳ್ಳೇದಾಗೋದಿಲ್ಲ. ಆದರೂ ಸಹಿತ ನಿರ್ದಯಗಳಾಗಿ ಯಾರ ಇದಕ್ಕೆ ಬಲಿಯಾಗಿದ್ರೋ ಗೊತ್ತಿಲ್ಲ ಆಗಿ ಇದನ್ನು ಒಡಿಬೇಕು ಅಂತ ಹೊರಟರು. ಅವಾಗಲೂ ಸಹಿತ ಜನರ ಮನಸ್ಸಿನಲ್ಲೇ ಸಾಕಷ್ಟಿತ್ತು. ಆದರೂ ಇವ್ರು ಮಾಡ್ಲಿಕ್ಕೆ ಹೋದರು. ಜನರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಆಗುತ್ತೋ ಗೊತ್ತಿಲ್ಲ. ಆದರೆ ಇದು ಸಮಾಜಕ್ಕೆ ದೇಶಕ್ಕಂತರೂ ಒಳ್ಳೆ ಕೆಲಸ ಮಾಡಿಲ್ಲ. ಮುಂದೂ ಒಳ್ಳೇದಾಗೋದಿಲ್ಲ ಇವ್ರಿಗೆ. ಆಮ್ಯಾಗ ಇವ್ರೇನು ಧರ್ಮ ಕಟ್ಟಕ್ಕೆ ಹೊಂಟಾರ ನಮ್ಮ ಬಸವಣ್ಣನ ಹೆಸರು ಹೇಳ್ಕೊಂಡು. ಇವ್ರು ಯಾರು ಬಸವಣ್ಣನ ಅನುಯಾಯಿಗಳಲ್ಲ, ಒಬ್ಬರು ಬಸವಣ್ಣನ ಅನುಯಾಯಿಗಳಲ್ಲ. ನಾ ಹೇಳಿದ್ನಲ್ಲ ಪಾತ್ರದವರು, ಆ ಕಂಪನಿ ಇದು. ಬಸವಣ್ಣ ಸಮಾನತೆಯನ್ನು ಹೇಳಿದ್ದ. ಈ 800 ವರ್ಷದೊಳಗೆ ನೀವು ಯಾವ ಮಠದಾಗ ಅದೀರಿ, ನಿಮ್ಮ ಮಠದೊಳಗೆ ಕೆಳಜಾತಿಯವನೊಬ್ಬನ ತಂದು ಯಾಕೆ ಕುಂದಿರ್ಸ್ಲಿಲ್ಲ? ನಂದು ಅಷ್ಟ ಪ್ರಶ್ನೆ ಅವ್ರಿಗೆ. ಬಸವಣ್ಣ ಹೇಳಿದ್ನಲ್ಲ ಸಮಾನತೆಯನ್ನ. ಕೆಳಜಾತಿಯವ್ರು ಬಿಡ್ರಿ, ಲಿಂಗಾಯತರೊಳಗ ಮೇಲ್ಜಾತಿಯವ್ರನ್ನ ಮತ್ತೊಬ್ಬರನ್ನ ಮಠದಾಗ ಬರ್ಗೊಡಂಗಿಲ್ಲ ಇವ್ರು. ಅಷ್ಟೇ ಅಲ್ಲ, ಅದೇ ಜಾತಿಯೊಳಗೂ ಸಹಿತ ದೂರದವರಿದ್ದರು ಬರ್ಗೊಡಂಗಿಲ್ಲ. ಅದು ಅತಿ ಸಮೀಪದ ಸಂಬಂಧಿಕರಿದ್ದರೆ ಮಾತ್ರ ಮಠಾಧಿಪತಿ ಆಗ್ಬೋದು. ಈ ಪಾತ್ರದವರೆಲ್ಲ ಕೂಡಿ ಈ ಪತಿವ್ರತ ಧರ್ಮದ ಪ್ರಚಾರ ಮಾಡಕ್ಕೆ ಹೊಂಟಾರ. ಹೆಂಗ್ರಿ ಆಗೋದು? ಬಸವಣ್ಣನ ಒಳ್ಳೆ ಮಾಡಕ್ಕೆ ಹೊಂಟವ್ರೆಲ್ಲ ಇವರೆಲ್ಲ ಬಸವಣ್ಣವ್ರನ್ನ ಅವಹೇಳನೆ ಮಾಡಕ್ಕೆ ಹೊಂಟು. ಒಂದು. ಎರಡನೇದ್ದು, ಇವ್ರು ಯಾರು ಕಾಯಕ ಮಾಡೋರಲ್ಲ. ಯಾರು ಕಾಯಕ ಮಾಡೋರಲ್ಲ. ಮಾಡ್ತೇನಂದ್ರೆ ನನ್ನ ಮುಂದೆ ಬರಲಿ ಅವ್ರು, ಹೇಳ್ತೀನಿ ಯಾವ ಕಾಯಕ ಮಾಡ್ತೀರಿ ತೋರಿಸ್ರಿ ಅಂತ ಹೇಳ್ತೀನಿ. ಯಾರೋ ಕಾಯಕ ಮಾಡೋರಲ್ಲ. ಕಾಯಕ ಮಾಡೋ ಸಾಲಿ ನಡೆಸೋದೇನು ಕಾಯಕ ಅಲ್ಲ, ಅದು ಬಿಸ್ನೆಸ್ ಆಗ್ಬಿಟ್ಟಿದೆ ಕೆಲವರು. ಆ ಫೀ ತಗೊಂಡು ನೀವು CBSE ಸ್ಕೂಲು ಮತ್ತೇನು ನಡೆಸು, ಇವೇನು ಕಾಯಕ ಅಲ್ಲ. ಆದ್ರೆ ಬಹಳ ಮಂದಿ ಏನು ತಿಳ್ಕೊಂಡಾರ, ನಾವು ಜ್ಞಾನದ ದಾಸೋಹ ಮಾಡ್ತೀವಿ ಅಂತ. ರೊಕ್ಕ ಕೊಟ್ಟು ಸಾಲಿ ಕಲಿಸ್ತೀರಿ, ಇದೇ ಯಾವ ಜ್ಞಾನ ದಾಸೋಹ? ಆಮೇಲೆ ನಾವು ದಾಸೋಹ ಮಾಡ್ತೀವಿ ಅಂತಾರೆ. ಯಾರ ಮಠದಾಗೂ ಹೋದ್ರೆ 4 ಮಂದಿಗೆ ಪ್ರಸಾದ ಸಿಗುದಿಲ್ಲ. ಇವ್ರೇನು ಓಡಾಡ್ತಿದ್ರಲ್ಲ, ಯಾರ ಮಠದಾಗೂ ದಾಸೋಹ ಇಲ್ಲ. ಎಲ್ಲೋ ಇರ್ಬೇಕು, ಒಂದೆರಡು ಕಡೆ ಇರಂಗಿಲ್ಲ ಅಂತ ನಾನು ಅನ್ನಂಗಿಲ್ಲ. ಅಪವಾದಾತ್ಮಕವಾಗ್ಯದ. ಇವ್ರು ಬಸವಣ್ಣವ್ರು ಆ ತತ್ವನೂ ಪಾಲನೆ ಮಾಡೋರಲ್ಲ. ಕಾಯಕ ಇಲ್ಲ, ದಾಸೋಹ ಇಲ್ಲ. ಇನ್ನು ಮತ್ತೆ ಉಳಿದದ್ದು ಈಗ ಮಾತಾಡಬಾರ್ದಿಲ್ಲ. ಅವನ್ನೆಲ್ಲ ನನ್ನ ಹತ್ರ ಕೆಲವು ದೊಡ್ಡ ಸ್ಟೋರೇಜ್ ಐತದ್ರದ್ದು. ಹಿಂಗಾಗಿ ನನ್ನ ಎದುರಿಗೆ ಯಾರು ಬರೋದಿಲ್ಲ, ಪುಣ್ಯಾತ್ಮರು ಇವ್ರ ಹತ್ರ ಅಲ್ಲ ಅಂತ. ಪುಣ್ಯಾತ್ಮರು ಬರೋದಿಲ್ಲ. ನಾ ಅದಕ್ಕೆ ಹೇಳ್ತೀನಿ, ನೋಡ್ರಿ, ನಾವು ಆತ್ಮವಂಚಕರಾಗಬಾರ್ದು. ನೀವು ಒಳ್ಳೆ ಕೆಲಸ ಮಾಡಕತ್ತೀರಿ, ಮಾಡ್ರಿ. ನಮಗೆ ಸಮಾಜ ಒಬ್ಬ ಕೂಲಿ ಹೋಗೋ ಮನುಷ್ಯ ಸಹಿತ ತನ್ನ ಕೂಲಿ ಒಳಗಿಂದ 10 ರೂಪಾಯಿ ಕೊಡ್ತಾನೆ ನಮ್ಮ ಮಠಕ್ಕೆ. ನಮ್ಮ ಮಠ ನಡೀಲಿ ಅಂತ ವರ್ಷಕ್ಕೊಮ್ಮೆ. ಮತ್ತು ನಾವರ ಮಠದಾಗ ಏನು ಭಾಳ ದೊಡ್ಡ ಕೆಲಸ ಮಾಡ್ತೀವಿ. ಒಂದು ಪುಣ್ಯತಿಥಿ, ಒಂದು ಜಯಂತಿ ಬಿಟ್ರೆ 3ನೇ ಕೆಲಸನೇ ಇಲ್ಲ. ಮತ್ತು ಏನು ಪ್ರಚಾರ ಮಾಡಿದ್ರು ಇಷ್ಟೆಲ್ಲ ತಿರುಗಾಡಿ ಧರ್ಮ ಹಾಳು ಮಾಡೋ ಪ್ರಚಾರನೇ ಮಾಡಿ. ಏನು ಹೇಳ್ತಾ ಇದ್ದಾರೆ? ಸ್ಥಾವರ ಕಳಿ ಉಂಟು, ಜಂಗಮ ಕಳಿ ಇಲ್ಲ. ಗುಡ್ಯಾಗ ಹೋಗ್ಬೇಡ್ರಿ, ಕೈಯಾಗ ಲಿಂಗಪ್ಪನ ಪೂಜೆ ಮಾಡಿ. ನಿಮಗೆ ಕೈಯಾಗ ಲಿಂಗಪ್ಪನ ದಿನ ಮಾಡ್ತೀರಿ. ಗುಡಿಗಳು ಸಾಮೂಹಿಕ ಉಪಾಸನೆಗಾಗಿ ಬೇಕಾಗ್ತವೆ. ಇಷ್ಟು ಲಿಂಗದ ಮುಂದೆ ಎಲ್ಲರೂ ಕುಂದ್ರಾಕ್ ಬರುದಿಲ್ಲ. ಸಾಮೂಹಿಕ ಉಪಾಸನೆಗಾಗಿ ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರಗಳನ್ನು ನೀವು ಬರೀ ಪೂಜಾ ಅರ್ಚನೆಗಳಿಗಾಗಿ ನೋಡ್ಬೇಡ್ರಿ. 4.5 ಲಕ್ಷ ಕೋಟಿ ರೂಪಾಯಿ ಆದಾಯವನ್ನು ಪ್ರತಿ ವರ್ಷ ಕೊಡ್ತಾವೆ ನಮ್ಮ ದೇವಸ್ಥಾನಗಳು. ಮತ್ತು ನಮ್ಮ ದೇವಸ್ಥಾನಗಳು 10 ಕೋಟಿಗಿಂತಲೂ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೊಟ್ಟಿವೆ ನಮ್ಮ ದೇವಸ್ಥಾನಗಳು. ನಿಜ. ಅಷ್ಟೇ ಅಲ್ಲ, ಕಲೆಗಳು, ಸಾಹಿತ್ಯ, ಸಂಗೀತ ಇವೆಲ್ಲವುಗಳನ್ನು ಉಳಿಸಿದಂಥವುಗಳು ನಮ್ಮ ದೇವಸ್ಥಾನಗಳು. ಯಾಕಂದ್ರೆ ಆ ಹಬ್ಬ ಹರಿದಿನಗಳಲ್ಲೇ ಇವೆಲ್ಲ ನಾವು ಮಾಡೋದು. ಹೀಗ ದೊಡ್ಡ ಯೋಗದಾನ ಇದೆ. ಆ ದೃಷ್ಟಿಯಿಂದನೂ ಅದರ ಕಡೆ ನೋಡ್ಬೇಕು, ಬರೀ ಒಂದೇ ದೃಷ್ಟಿಯಿಂದ. ಕೊನೆಯದಾಗಿ ಸ್ವಾಮೀಜಿ, ಬ್ರೀಫ್ಲಿ, ಒಂಥರ ಹಿಂಜರಿಕೆ ಇದೆ ಸಮಾಜದಲ್ಲಿ.
ಈಗ ಸ್ವಾಮೀಜಿಗಳ ಕೆಲಸ ಅದು ಧರ್ಮ ಸಂರಕ್ಷಣೆ ಅನ್ನೋದು, ಅಥವಾ ಈಗ ಉದಾಹರಣೆಗೆ ಒಬ್ಬ ಜರ್ನಲಿಸ್ಟು ಧರ್ಮ ಸಂರಕ್ಷಣೆ ಆಗಬೇಕು, ಗೋಹತ್ಯೆ ನಿಲ್ಬೇಕು ಅಂತ ಹೇಳಿದ್ರೆ, ಅಥವಾ ಯಾರೊಬ್ಬ ಲಾಯರ್ ಹೇಳಿದ್ರೆ, ಒಬ್ಬ ಡಾಕ್ಟರ್ ಹೇಳಿದ್ರೆ ಕೋಮುವಾದಿ ಅಂತ ಅನ್ಸ್ಕೊಂಡ್ಬಿಡ್ತಾನೆ ಇಮಿಡಿಯೇಟ್ ಆಗಿ. ಮತ್ತೆ ಜನರಲ್ಲಿ ಅಯ್ಯೋ ನಾವು ಹಿಂಗೆ ಹೇಳ್ಬೋದಾ, ಯೋಚನೆ ಮಾಡೋಣ, ಪೊಲಿಟಿಕಲಿ ಸರಿ ಇದ್ರೆ ನಾವು ಸೇಫ್ ಆದ್ರೆ ಮಾತ್ರ ಹೇಳೋಣ, ಅದರ್ವೈಸ್ ಬೇಡ. ಈ ತರ ಒಂದು ಹಿಂಜರಿಕೆಯ ಮನೋಭಾವ ಇದೆ. ಏನ್ ಧರ್ಮ ಸಂರಕ್ಷಣೆ ಮಾಡೋದು ನಾಚಿಕೆಗೇಡಿನ ಸಂಗತಿಯ? ಕೊನೆಯದಾಗಿ ಅಭಿಮಾನದ ಸಂಗತಿ ಇದು ಧರ್ಮ ರಕ್ಷಣೆ ಮಾಡೋದು. ಆದರೆ ಇವು ಇತ್ತೀಚೆಗೆ ಇಲ್ಲಿವರೆಗೆ ಏನಾಗಿತ್ತು, ಮೀಡಿಯಾಗಳದಾವಲ್ಲ ಮ್ಯಾಕ್ಸಿಮಮ್ಮು ನೋಡ್ರಿ, ನಮ್ಮ ದೇಶದಲ್ಲಿ ಶಿಕ್ಷಣದಲ್ಲಿ ಕೈ ಹಾಕಿದ್ರು ಈ ಧರ್ಮ ಕೆಡಿಸೋ ಜನ. JNU ಕೈ ಹಾಕಿದ್ರು, ಅಲ್ಲಿ ಕೆಡಿಸಿದ್ರು. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಾಲಜಿ, ಸೋಷಿಯಲ್ ಸೈನ್ಸು, ಸ್ಕೂಲ್ ಆಫ್ ಡ್ರಾಮಾ ದಿಲ್ಲಿ, ಸ್ಕೂಲ್ ಆಫ್ ಸಿನಿಮಾ, ಆಮೇಲೆ ಸ್ಕೂಲ್ ಆಫ್ ಜರ್ನಲಿಸಮು, ಇಂಥ ಪ್ರಮುಖ ಸಂಸ್ಥೆಗಳಂತ ಏನದಾವು ಇವುಗಳಲ್ಲಿ ಅವ್ರ ಕೈ ಹಾಕಿ ತಮ್ಮ ವಿಚಾರದ ಜನರನ್ನ ತಯಾರು ಮಾಡಿ ಸಮಾಜದೊಳಗೊಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಆದರೆ ಇತ್ತೀಚೆಗೆ ಅದು ಎಲ್ಲ ಶಿಥಿಲವಾಗಿದೆ. ಆಗಿ ಈಗ ಫೀಲ್ಡ್ನಲ್ಲಿ ಏನು ನಡೀತಾ ಇದೆ ಅದನ್ನು ನೋಡಿ ರಿಪೋರ್ಟ್ ಮಾಡುವಂತಹ ಪರಿಸ್ಥಿತಿ ತಮ್ಮಂಥವರಿಂದಾಗಿ ಬಂದಿದೆ. ಈಗ ಜಸ್ಟ್ ರಿಪಬ್ಲಿಕ್ ಟಿವಿನೇ ಇದೆ. ದೇಶದಲ್ಲಿ ಎಲ್ಲೇ ಏನೇ ನಡೆದ್ರು ಸಹಿತ ಅಂಥದ್ದೇನು ಈಗ ಪ್ರೀ ಪ್ಲ್ಯಾನ್ಡ್ ಅಂತ ನೀವೇನಂದ್ರಲ್ಲ, ಧರ್ಮಸ್ಥಳದಲ್ಲಿ ಮಾಡಿದ್ರಲ್ಲ ಪ್ರೀ ಪ್ಲ್ಯಾನ್ಡ್, ಅಂಥದ್ದನ್ನು ಮಾಡೋದು ಈಗ ಅಷ್ಟು ಸುಲಭವಾಗಿ ಉಳಿದಿಲ್ಲ. ಯಾಕಂದ್ರೆ ಅಂಥ ವಿಚಾರದ ಜನ ಇಲ್ಲಿ ಬಂದರು, ಅವ್ರ ಸಂಖ್ಯೆ ಹೆಚ್ಚಾಗುವಂಗೆ ನೋಡ್ಕೋಬೇಕು. ಅವ್ರ ಸಂಖ್ಯೆ ಹೆಚ್ಚಾಗುವಂಗೆ ಕೇಸ್ಗಳು ಹಾಕ್ತಾರಲ್ಲ ಸ್ವಾಮೀಜಿ, ಕೇಸ್ಗಳು ಹಾಕ್ತಾರಲ್ಲ ಸರ್ಕಾರದಿಂದ. ಕೇಸ್ಗಳನ್ನ ಯಾಕೆ ಅಂದ್ರೆ ನಾವು ಇನ್ನೂ ಸ್ವಲ್ಪ ವೀಕ್ ಇದ್ದೀವಿ ಅಂತ. ಸರ್ಕಾರಗಳಂದ್ರೆ ಏನು, ಸರ್ಕಾರಗಳು ಸ್ವಲ್ಪ ಹಿಂದೆ ಮುಂದೆ ಜನ ಯಾರಿಗೆ ಹೆಚ್ಚಿರ್ತಾರೆ ಅವರೇ ಸರ್ಕಾರ. ಅದಕ್ಕೆ ನಮ್ಮ ಸಂಖ್ಯೆ ಹೆಚ್ಚು ಮಾಡಿಕೊಂಡ್ರೆ ಸರ್ಕಾರ ನಮ್ಮದೇ ಆಗ್ತದೆ. ಅಮೇಝಿಂಗ್. ಓಕೆ, ಅದ್ಭುತವಾದ. ಎಸ್ ಸ್ವಾಮೀಜಿ ಹೇಳ್ತಾ ಇದ್ರಿ, ಏನು ಹೇಳ್ತಾ ಇದ್ರಿ? ಓಕೆ, ಅತ್ಯಂತ ಅಮೂಲ್ಯವಾದ ಮಾತುಗಳು, ನೇರವಾದ ಪ್ರಖರವಾದ ನುಡಿಗಳು, ಕತ್ತಿ ತುಂಡು ಮಾಡ್ದಂಗೆ ಅಂತಾರಲ್ಲ ಅಷ್ಟು ಪ್ರಖರವಾದ ನುಡಿಗಳನ್ನ ಕನೇರಿಯ ಕಾಡಸಿದ್ದೇಶ್ವರ ಶ್ರೀಗಳು ಹೇಳಿದ್ದಾರೆ. ಹೇಗಿರಬೇಕು ಸಮಾಜ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಾವು ಹೇಗಿರಬೇಕು, ಏನು ನಡೀತಾ ಇದೆ ಅದನ್ನ ಕಣ್ಣಾರೆ, ಸತ್ಯ ಏನಿದೆ ಅದನ್ನ ಕಂಡಿದ್ದನ್ನ ಕಂಡ ಹಾಗೆ ಹೇಳಿದ್ದಾರೆ. ಧರ್ಮ ಸಂರಕ್ಷಣೆ ನಾಚಿಕೆಗೇಡಿನ ಕೆಲಸ ಅಲ್ಲ, ಅದು ಅಭಿಮಾನದ ಕೆಲಸ. ಧರ್ಮ ಅಂದ್ರೆ ಯಾವುದು ಸರಿಯೋ ಅದು, ಯಾವುದು ಸರಿಯೋ ಅದನ್ನ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ ಆಗಬೇಕು, ಸಮಾಜದ ಪ್ರತಿಯೊಬ್ಬರ ಕರ್ತವ್ಯ ಆಗಬೇಕು. ಅನಂತ ಧನ್ಯವಾದಗಳು ಸ್ವಾಮೀಜಿ. ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಧನ್ಯವಾದಗಳು. ಧನ್ಯವಾದಗಳು. ಧರ್ಮ ರಕ್ಷಣೆ ಯಾರಿಂದ ಅನ್ನುವಂತಹ ವಿಚಾರವನ್ನ ತುಂಬಾ ಸರಳವಾಗಿ ಅದ್ಭುತವಾಗಿ ವಿವರಿಸಿದರು. ಮತ್ತೊಮ್ಮೆ ಧನ್ಯವಾದಗಳು. ಪೂಜ್ಯ ಶ್ರೀಗಳನ್ನ ಗೌರವಿಸುವುದಕ್ಕೆ ನಮ್ಮ ರಿಪಬ್ಲಿಕ್ ಕನ್ನಡದ ಸಂಪಾದಕರಾಗಿರುವಂತಹ ಶೋಭಾ ಮಳವಳ್ಳಿಯವರು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಲಿ ನಮ್ಮ ಪೂಜ್ಯ ಶ್ರೀಗಳಿಗೆ. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.